ಹಾಯ್ ಲಕ್ಕಿ ಸ್ಪಂದನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಮಹಾಭಾರತದಲ್ಲಿ ಅರ್ಜುನಿಗೆ ಶ್ರೀಕೃಷ್ಣ ಮಾತು ಹೇಳ್ತಾರೆ, ಎಲ್ಲ ನಮ್ಮವರು ಎನ್ನುವುದು ಭ್ರಮೆ, ನಾನು ನಂದು ಅನ್ನೋದು ಸ್ವಾರ್ಥ, ಅವರು ನನ್ನವರು ಎಂಬುದು ಶುದ್ಧ ಸುಳ್ಳು, ನಿನಗಾಗಿ ನೀನು ಎಂಬುದಷ್ಟೇ ಸತ್ಯ, ಯಾರಿಂದಲೂ ಏನನ್ನು ಬಯಸದೆ ಇರುವುದೇ ಸೌಖ್ಯ ಎನ್ನುವ ಮಾತಿನೊಂದಿಗೆ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಇಲ್ಲಿ ಕಾಣುವಂಥ ಈ ಬೆಳೆ ಹೊಗೆ ಸೊಪ್ಪಿನ ಬೆಳೆ. ಈ ಹೊಗೆ ಸೊಪ್ಪಿನ ಬೆಳೆ ಒಂದು ಸರ್ಕಾರದಿಂದ ಅನುಮತಿಯನ್ನು ಪಡೆದು ಈ ಬೆಳೆಯನ್ನು ಹಾಕಲಾಗುತ್ತದೆ. ಈ ಹೊಗೆ ಸೊಪ್ಪು 2 ರಿಂದ 3 ತಿಂಗಳಲ್ಲಿ ಬರುತ್ತೆ. ಇದು ಒಳ್ಳೆಯ ಆದಾಯ ಇದೆ ಎಲ್ಲ. ಇಲ್ಲಿ ಕಾಣುವಂಥ ಈ ಗಿಡದ ಹೆಸರು ಸಾಗವಾನಿ ಗಿಡ. ಈ ಸಾಗವಾನಿ ಗಿಡದಿಂದ 6 ರಿಂದ 7 ವರ್ಷಕ್ಕೆ ಒಳ್ಳೆಯ ಆದಾಯ ತರುವಂಥ ಈ ಗಿಡ ಇದು. ಈ ಮರವನ್ನು ಕಟಾವು ಮಾಡುತ್ತಾರೆ 6 ರಿಂದ 7 ವರ್ಷಕ್ಕೆ, ಒಳ್ಳೆಯ ಆದಾಯ ಬರುತ್ತದೆ ಇದಕ್ಕೆಲ್ಲ. ಇಲ್ಲಿ ಕಾಣುವಂಥ ಸುಂದರವಾದ ಈ ಬೆಳೆ ಯಾವುದಪ್ಪ ಅಂತಂದರೆ ಶುಂಠಿಯ ಬೆಳೆ ಇದು. ಹಾಗೆ ಈ ನಮ್ಮ ಚಾನಲನ್ನು ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು. ಹಾಗೆ ನಮಗೆ ಸಪೋರ್ಟ್ ಮಾಡಿ. ಈ ಶುಂಠಿಯನ್ನು ಮಾರ್ಕೆಟಲ್ಲಿ ಆದಾಯ ಇದೆ. ಒಂದು 60 kg ಇಲ್ಲೆಲ್ಲ ರೈತರು ಕೇಳಿದರೆ 60 kg 3,500 ರಿಂದ 4,000 ಇದೆ. ಹೋದ 2 ತಿಂಗಳ ಹಿಂದೆ 12,000 ಇತ್ತಂತೆ. ಹೀಗಿದ್ರೆ ಈಗ ಒಳ್ಳೆಯ ಮಾರುಕಟ್ಟೆ ಇದೆ, ಆದಾಯ ಬರುವಂಥ ಇದು ಒಳ್ಳೆಯ ಶುಂಠಿ. ಇದು 3 ತಿಂಗಳ 4 ತಿಂಗಳಿಗೆ ಬಂದುಬಿಡುತ್ತೆ ಇದೆಲ್ಲ ಹೊಗೆ ಸೊಪ್ಪು. ಇಲ್ಲಿ ಕಾಣುವಂಥ ಈ ಬೆಳೆ ಕೆಂಪು ಗೆಣಸು ಇದು. ಈ ಕೆಂಪು ಗೆಣಸು 4 ರಿಂದ 5 ತಿಂಗಳಿಗೆ ಈ ಬೆಳೆಯ ಬಿತ್ತಿನಿಂದ ಆದಾಯ ಬರುವ ತಿಂಗಳಾಗುತ್ತೆ ಇವೆಲ್ಲ. ಈಗ ನೋಡಿ, ಈಗೆಲ್ಲ ನೋಡ್ತಾ ಇದ್ದೀವಿ ಕೆಂಪು ಗೆಣಸಿನ ಒಂದು ಬೆಳೆ ಇದು. ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು. ಈ ಬೆಳೆ ಹೆಸರು ಮೆಕ್ಕೆಜೋಳ ಅಂತೀವಿ. ಮೆಕ್ಕೆಜೋಳ ಕಲ್ಯಾಣ ಕರ್ನಾಟಕದಲ್ಲಿ ನಾವೆಲ್ಲ ಯಾದಗಿರಿ, ಗುಲ್ಬರ್ಗ, ರಾಯಚೂರು ಕಡೆ ಮೆಕ್ಕೆಜೋಳ ಅಂತೀವಿ. ಈ ಕಡೆ ಧಾರವಾಡ, ಹುಬ್ಬಳ್ಳಿ ಸೈಡೆಲ್ಲ ಗೊಂಜಾಳ ಅಂತಾರೆ ಇದಕ್ಕೆಲ್ಲ. ಈ ಮೆಕ್ಕೆಜೋಳ 2.5 ತಿಂಗಳಿಗೆ ಬರುತ್ತೆ ಇದೆಲ್ಲ ಫಸಲಿದು. ಒಳ್ಳೆಯ ಮೆಕ್ಕೆ ತೆನೆಯನ್ನು ಬಿಟ್ಟಿದ್ದಾವೆಲ್ಲ ಇಲ್ಲೆಲ್ಲ. ಚೆನ್ನಾಗಿದೆ ನೋಡಿ ಎಲ್ಲ. ಇಲ್ಲಿ ಒಂದೊಂದು ಗಿಡಕ್ಕೆ 2 ರಿಂದ 3 ತೆನೆ ಬಿಟ್ಟಿದೆಯಲ್ಲ ಇದೆಲ್ಲ. ಇದು ಬಂದ್ಬಿಟ್ಟು ಫ್ರೆಂಡ್ಸ್, ಈ ಮಾಡುವಂಥದ್ದಕ್ಕೆ ಈ ಗಿಡ ನೋಡ್ತಾ ಇದೆಯಲ್ವಾ, ಈ ಗಿಡದ ಹೆಸರು ಮತ್ತು ಈ ಗಿಡದಲ್ಲಿರುವಂಥ ಈ ಹಣ್ಣುಗಳನ್ನು ತೋರಿಸ್ತಾ ಇದ್ದೀನಿ ನೋಡಿ ಎಲ್ಲ ಕಾಣ್ತಾ ಇದೆಯಲ್ಲ ಹಣ್ಣುಗಳು. ಅದು ಯಾವ ಗಿಡ ಅಂತ ಕಾಮೆಂಟ್ ಮೂಲಕ ತಿಳಿಸಿ. ಕೊನೆಯವರೆಗೆ ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು.